ರಕ್ಷಿತ್ ಅವರು ಡಿಸೈನರ್ ಕೂಡ ಆಗಿರೋದ್ರಿಂದ ಸೊ ನಿಮ್ಮ ಲುಕ್ ನೋಡಿ ಅವ್ರ ಕಡೆಯಿಂದ ಬಂದಂಥ ಮೊದಲ ರೆಸ್ಪಾನ್ಸ್. ಯಾಕಂದರೆ ಇಲ್ಲಿ ತನಕ ಒಂದು ಏಕಲವ್ಯದಲ್ಲಿ ಒಂದು ಫಾಸ್ಟ್ ಕ್ಯಾರೆಕ್ಟರ್, ಒಂದು ಕಾಲೇಜು ಗೋಯಿಂಗ್ ಹುಡುಗಂದು ಒಂದು ಕ್ಯಾರೆಕ್ಟರ್ ಆ ಥರದ. ಬಟ್ ಇದು ಹಂಗಲ್ಲ, ನಗರದ ಒಂದು ಲ್ಯಾಂಗ್ವೇಜ್ ಮಾತಾಡಿದಿಲ್ಲ, ಅದನ್ನ ಆ ಫೋರ್ಸೇ ಬೇರೆ ಇರುತ್ತೆ ಮಾತಾಡೋ ಲ್ಯಾಂಗ್ವೇಜ್ ಎಲ್ಲ. ಸೊ ಆ ಒಂದು ಪ್ರಾಂತ್ಯದ ಭಾಷೆಯನ್ನು ಮಾತಾಡುವಾಗ ಅಥವಾ ಆ ಲುಕ್ಕಲ್ಲಿ ಕಾಣಿಸ್ಕೊಂಡ್ರೆ ಅವ್ರ ಕಡೆಯಿಂದ ಬಂದ ರೆಸ್ಪಾನ್ಸ್. ಇಲ್ಲ ಸಿ ಲುಕ್ ಬಗ್ಗೆ ಆ್ಯಕ್ಚುಲಿ ನನಗೆ ಇವತ್ತುವರೆಗೂ ತುಂಬ ಒಳ್ಳೆ ರೆಸ್ಪಾನ್ಸ್, ಮನೆಯಿಂದನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬಿಕಾಸ್ ಅದು ಐ ಥಿಂಕ್ ಅದೇ ರೀತಿ ಹೌದು ಆ ಥರ ನಮ್ಮದು ಬೇಸಿಕ್ಲಿ ಕಲ್ಚರ್ ನಾ ಇಟ್ಕೊಂಡು ಮಾಡಿರೋ ಅದು ಲುಕ್ ಆಗಿರಲಿ, ಭಾಷೆ ಆಗಿರಲಿ. ಒಬ್ಬ ಸಿಂಪಲ್ ಕ್ಯಾರೆಕ್ಟ್ರು, ಒಬ್ಬ ಹುಡುಗ ಈ ಥರ ಡ್ರೈವಿಂಗ್ ಮಾಡಿಕೊಂಡು ಒಬ್ಬ ಜೀವನ ಮಾಡ್ತಿರೋನು, ಒಬ್ಬ ಸಿಂಪಲ್ ಕ್ಯಾರೆಕ್ಟ್ರು ಹುಡುಗ ಅವನು. ಆ್ಯಂಡ್ ಅವನ ಕಲ್ಚರು, ಅವನು ಬೆಳೆದಿರೋ ರೀತಿ, ಅವನದಾದ ಒಂದು ಬ್ಯಾಕ್ಗ್ರೌಂಡ್ ಆ ಥರ ಇದ್ದು ಒಂದು ಸಿಂಪಲ್ ಹುಡುಗ ಬೇಸಿಕ್ಲಿ. ಅವನದಾದ ಒಂದು ಲುಕ್ ಇರುತ್ತೆ. ಅದನ್ನು ನಾವು ಆ್ಯಕ್ಚುಲಿ ಡಿಸೈನ್ ಮಾಡೋದೇ ತುಂಬ ಸಲ ಕೂತ್ಕೊಂಡಿದ್ವಿ. ತರುಣ್ ಸರ್ ಆಗಿರಲಿ, ನಮ್ಮ ಟೀಮ್ ಆಗಿರಲಿ, ಪುನೀತ್ ಸರ್ ಆಗಿರಲಿ, ನಾವು ಕೂತ್ಕೊಂಡು ಒಂದು ಹೇರ್ ಲುಕ್ಕಿಂದ ಹಿಡಿದು ಆ ಒಂದು ಕಾಸ್ಟ್ಯೂಮಿಂದ ಹಿಡಿದು ಇದೇ ರೀತಿ ಬೇಕು, ಸಿಂಪಲ್ ಬೇಕು, ಆ ಒಂದು ಸ್ಕಿನ್ ಟೋನು ಇರಲಿ ಇದೇ ರೀತಿ ಬೇಕು ಅಂತ ತುಂಬ ವರ್ಕ್ ನಡೆದು ಆ ಒಂದು ಲುಕ್ಕಿಗೆ ನಾವು ಫೈನಲ್ ಆಗಿ ಬಂದಿದ್ದು. ಸೊ ನಮ್ಗೆ ಐ ಥಿಂಕ್ ಆ್ಯಸ್ ಅ ಟೀಮ್ ಆ ಲುಕ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು. 100% ಇದು ಎಲ್ರಿಗೂ ಹತ್ತಿರ ಆಗುತ್ತೆ, ರೀಚ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಅದ್ರ ಹಿಂದೆ ನಾವು ಅಷ್ಟು ವರ್ಕು ಮಾಡಿದ್ವಿ. ಅದೇ ರೀತಿ ನಮ್ಗೆ ಇವತ್ತು ನಮ್ಮ ಜನ ಮೇಯ್ನು ಅದೇ ರೀತಿ ಮಾತಾಡಿದ್ದಾರೆ, ಅದ್ರ ಬಗ್ಗೆ ರೆಸ್ಪಾನ್ಸು ಕೊಟ್ಟಿದ್ದಾರೆ. ಆಮೇಲೆ ಮೇನ್ ನೀವು ಹೇಳ್ದಂಗೆ ಅದು ಕಲ್ಚರ್ಗೆ ಎಷ್ಟು ನಮ್ಮ ಕಲ್ಚರು ಎಷ್ಟು ಹತ್ತಿರ ಇದೆ ಅಂದರೆ ಎಲ್ರಿಗೂ ಅದು ಹತ್ತಿರ ಆಗೇ ಆಗುತ್ತೆ. ಸೊ ಆ ರೀತಿ ರೀಚ್ ಆಗಿದೆ. ಮನೆಯವ್ರಿಗೂ ಅಫ್ಕೋರ್ಸ್ ಸೇಮ್ ಅದು ಎವರ್ಗ್ರೀನ್ ರೆಸ್ಪಾನ್ಸ್ ಎಲ್ಲರ ಕಡೆಯಿಂದ ಅದೇ ರೀತಿ ಬಂದಿದೆ, ಅವ್ರ ಕಡೆಯಿಂದನೂ ಅದೇ ರೀತಿ ಬಂತು. ಇನ್ನು ಕೊನೆಯದಾಗಿ ಕೇಳೋದಾದ್ರೆ KD ಸಿನಿಮಾದ ಟೀಸರು ಕೂಡ ನಾಳೆಗೆ ರೆಡಿ ಆಗಿದೆ, ಸಿದ್ಧವಾಗಿದೆ, ನಡೀತಾ ಇದೆ ಕೆಲಸಗಳು. ಸೊ ಸಿನಿಮಾದ ಕಂಟೆಂಟ್ ಏನಾದ್ರು ನೋಡಿದ್ರೆ ಅಥವಾ ಟೀಸರ್ ಏನಾದ್ರು ನೋಡಿದ್ರ ಅಂತ? ಪ್ರೇಮ್ ಸರ್ ತೋರಿಸಲ್ಲ ಅಲ್ಲ, ಬಟ್ ಪಾಪ ಕೇಳಿದ್ರೆ ಏನೋ ಒಂಚೂರು ಆ ಕಡೆ ಈ ಕಡೆ ಮಾಡಿಬಿಟ್ಟು ಸ್ವಲ್ಪ ಏನೋ ತೋರಿಸೋರು. ಬಟ್ ನಾನು ಪಾಪ ಅವರು ಇರೋ ಬ್ಯುಸಿಯಲ್ಲಿ ನಾನು ಅವ್ರಿಗೆ ಆ ಥರ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಏನಂದರೆ ನಾನು ಕಾಯ್ತಾ ಇದ್ದೀನಿ. ಇವಾಗ ನಾಳಿದ್ದು ಐ ಥಿಂಕ್ ಬರ್ತಾ ಇರೋದು. ಎಸ್, ಬೆಂಗಳೂರಲ್ಲಿ ನಾಳೆ ಐ ಥಿಂಕ್ ರಿಲೀಸ್ ಮಾಡ್ತಿದ್ದಾರೆ. ಆಮೇಲೆ ಕರೆಕ್ಟು ನಾಳೆನೇ ಬರುತ್ತೆ. ಆಮೇಲೆ ಬೆಂಗಳೂರಲ್ಲಿ 12th. ಸೊ ಅದು ಬರ್ತಾ ಇದೆ. ಅದ್ರ ಬಗ್ಗೆ ಅಫ್ಕೋರ್ಸ್ ನಾನು ಒಬ್ಬಂಗಲ್ಲ, ಎಲ್ರಿಗೂ ಒಂದು ಕುತೂಹಲ ಇದೆ, ಯಾವ ಥರ ಬಂದಿದೆ ಅಂತ ನೋಡಬೇಕು. ಒಂದು ಖುಷಿ ಇದೆ, ಅಪ್ಪ ಬೇಗ ಅಲ್ಲ ಸಾರಿ ಬರ್ತಾ ಇದೆಯಲ್ಲ ಅಂತ ಒಂದು ಖುಷಿ ಇದೆ. ಇಷ್ಟು ಟೈಮ್ ಹಿಡಿದಿದೆ ಬಟ್ ಬರ್ತಾ ಇದೆಯಲ್ಲ ಅಂತ ಒಂದು ಖುಷಿ ಇದೆ. ಯಾಕಂದರೆ ಅಷ್ಟು ಅವ್ರದ್ದು. ಬಟ್ ಪ್ರೇಮ್ ಸರ್ದು ಅದು ಒಂದು ಇದು ಪಾಪ ಅವ್ರು ಎಷ್ಟು ಬೇಗ ಮಾಡೋಕ್ಕೆ ಪ್ರಯತ್ನ ಪಟ್ರು ಆ ಸ್ಕೇಲ್ ಹಂಗಿರುತ್ತೆ ಸಿನಿಮಾದು. ಅದು ಟೈಮ್ ಎಳೆದೇ ಎಳೆಯುತ್ತೆ. ಒಂದು CG ಕೆಲಸ ಆಗಿರಲಿ ಎಲ್ಲ ಆಗಿರಲಿ ಟೈಮ್ ಎಳೆದೇ ಎಳೆಯುತ್ತೆ. ಸೊ ಈ ಸಿನಿಮಾನೂ ಅಷ್ಟು ಟೈಮ್ ಎಳೆದಿದೆ. ಬಟ್ ಏನಂದರೆ ಇವಾಗ ಬರ್ತಾ ಇರೋದು ಒಂದು ಟೀಸರ್, ಒಂದು ಗ್ಲಿಮ್ಸ್ ಆದರೂ ಸಿಗತ್ತಲ್ಲ ಅಂತ ಒಂದು ಖುಷಿ. ಸೊ ನಾನು ಕಾಯ್ತಾ ಇದ್ದೀನಿ, ನೋಡೋಣ, ಚೆನ್ನಾಗಂತೂ ಬರುತ್ತೆ. ಅವ್ರು ಸೆಟ್ ಗಿಟ್ಗೆ ಏನಾದ್ರು ವಿಸಿಟ್ ಕೊಟ್ಟಿದ್ರ? ಹಾಂ, ಒಂದು ತುಂಬ ಸಲ ಹೋಗಿಲ್ಲ ನಾನು, ಒಂದು 2-3 ಸಲ ಹೋಗಿದ್ದೀನಿ. ಐ ಥಿಂಕ್ ಒಂದು ಸಾಂಗ್ ನಡೆಯುವಾಗ ಆವಾಗ ಒಂದು ಸಲ ಹೋಗಿದ್ದೆ ನಾನು. ಆ್ಯಂಡ್ ಇನ್ನೊಂದ್ಸಲಿ ಫೈಟ್ ಸೀಕ್ವೆನ್ಸು ಕಮ್ ಸಾಂಗ್ ಥರ ನಡೀತಾ ಇತ್ತು, ಆವಾಗ ಒಂದು ಸಲ ಹೋಗಿದ್ದೆ ನಾನು. 2 ಸಲ ಹೋಗಿರೋದು ನಾನು ಆ್ಯಕ್ಚುಲಿ, ತುಂಬ ಸಲ ಹೋಗಿಲ್ಲ. ಅದು ನನಗೇನಂದರೆ ಮೇಯ್ನು ಏನು ಗೊತ್ತಾ, ನಾನು ಪ್ರೇಮ್ ಸರ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಫ್ರಮ್ ಅಸಿಸ್ಟೆಂಟ್ ಡೈರೆಕ್ಷನ್ ಟೈಮಿಂದ ನೋಡಿದ್ದೀನಿ. ಅವರು ಒಂದು ಡೈರೆಕ್ಷನ್ ಮಾಡುವಾಗ ಯಾರಾದರೂ ಬಂದಿರಲಿ ಅವ್ರಿಗೆ ಟೈಮ್ ಇರಲ್ಲ. ಬೆಳಗ್ಗೆ ಹೋದ್ರೂ ಮಗ ಲಂಚ್ ಟೈಮಲ್ಲಿ ಮಾತಾಡೋಣ ಅಂತಾರೆ. ಲಂಚ್ ಟೈಮೂ ಅದು ಪಾಪ ಅವರು ಬ್ಯುಸಿಯಲ್ಲಿ ಏನೋ ತಿಂತಾರೋ ತಿನ್ನಲ್ವೋ, ಬೇರೆಯವ್ರಿಗೆ ಲಂಚ್ ಕೊಟ್ಬಿಟ್ಟು ಅವ್ರು ಬರೀ ಫ್ರೂಟ್ಸ್ ತಿನ್ಕೊಂಡು ವಾಪಸ್ ಅಲ್ಲೇ ಇರ್ತಾರೆ. ಅಲ್ಲಿ ಹೋದರೆ ನಾವು ಡಿಸ್ಟರ್ಬ್ ಮಾಡ್ತೀವಿ ಹೊರತು ಬೇರೆ ಏನೂ ಮಾಡಲ್ಲ ಅವ್ರನ್ನ. ಸೊ ಅದು ನಮ್ಗೆ ಗೊತ್ತಿರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಜಾಸ್ತಿ ಡಿಸ್ಟರ್ಬ್ ಮಾಡೋಕೆ ಹೋಗಿಲ್ಲ. ಒಂದು 2 ಸಲ ಹೋಗಿದ್ದೀನಿ. ಆದ್ರೂ ಅದು ಕೆಲಸದ ವಿಚಾರ ಇಟ್ಕೊಂಡೇ ಹೋಗಿದ್ದು. ಈ ಥರ ಅವ್ರ ಜೊತೆ ಕೆಲಸ ಇತ್ತು, ಡಿಸ್ಕಷನ್ ಇತ್ತು ಸಿನಿಮಾದು. ಸೊ ಆ ವಿಚಾರದಲ್ಲೇ ಹೋಗಿದ್ದು ಬಿಟ್ಟರೆ. ಬಟ್ ಆ ಒಂದು 2 ಸಲ ಹೋಗಿದ್ವಾಗ್ಲೂ ಅಫ್ಕೋರ್ಸ್ KD ಆ ಸ್ಕೇಲೇ ಬೇರೆ ರೀತಿಯೇ ಮೂಡ್ ಬರ್ತಾ ಇದೆ. ಸಕ್ಕದಾಗೆ ಸ್ಪಾಟಿಗೆ ಹೋದರೆ ಅಲ್ಲಿರೋ ನಂಬರ್ ಆಫ್ ಜನ ಆಗಿರಲಿ, ಆ ಸೆಟ್ಸ್ ಆಗಿರಲಿ, ಆ ಥರ ಲೈಟಿಂಗು, ಆ ಸ್ಕೇಲೇ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾ ಇದೆ. ಆವಾಗಲೇ ನೋಡ್ಬಿಟ್ಟು ಏನಪ್ಪ ಈ ಥರ ಬರ್ತಿದೆ ಸಿನಿಮಾ ಇದು ಅಂತ ಸಕ್ಕದಾಗಿತ್ತು. ಸೊ ಅದೆಲ್ಲ ನೋಡಿದ್ದು ನನಗೆ ಅಫ್ಕೋರ್ಸ್ ನಾಳೆ ಒಂದು ಔಟ್ಪುಟ್ ನೋಡಬೇಕು ಅಂದರೆ ಎಷ್ಟು ಕುತೂಹಲ ಇರಬೇಕು ಅಂತ ಅಂದ್ಕೊಳ್ಳಿ. ನಾನು ಕಾಯ್ತಾ ಇದ್ದೀನಿ, ಬರುತ್ತೆ, ನೋಡೋಣ, ಸಕ್ಕದಾಗಿರುತ್ತೆ ಅಂತ ಒಂದು ಫೀಲು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಒಳ್ಳೇದಾಗಲಿ. ಯಾಕಂದರೆ ಮಾದಪ್ಪನ ಒಂದು ಸುತ್ತಮುತ್ತ ಇರಿದಂಥ ಕಥೆಗಳು, ಸಿನಿಮಾಗಳು ಎಲ್ಲವೂ ಸೂಪರ್ ಹಿಟ್ ಆಗಿದೆ. ಜೋಗಿನಲ್ಲಿ ಮಾದೇಶನ್ಗೆ ಏನು ಜನ ಬ್ಲೆಸ್ಸಿಂಗ್ಸ್ ಮಾಡಿರೋ ಅದೇ ಥರ ಈ ಹರೀಶನ್ಗೂ ಬ್ಲೆಸ್ಸಿಂಗ್ ಮಾಡಲಿ ಸರ್. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ದೊಡ್ಡ ಸಕ್ಸಸ್ ಆಗಲಿ. ನೀವು ಹೇಳ್ದಂಗೆ ಆಗಲಿ. ಅದು ತುಂಬ ದೊಡ್ಡ ಮಾತು ಹೇಳ್ಬಿಟ್ರಿ, ಜೋಗಿಗೆ ಕಂಪೇರ್ ಮಾಡಿಬಿಟ್ರಿ. ಬಟ್ ಎಸ್, ಮಾದಪ್ಪಂದು ಇದ್ರ ಪ್ರಕಾರ ಹೋದರೆ ಏನಾದರೂ ಆಗ್ಬೋದು ಅಂತಾರಲ್ಲ, ಅವ್ರ ಆಶೀರ್ವಾದ ಅಂತೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇ ಟೈಮಿಂದ ಅದೇ ಆವಾಗಿಂದ ಅದೇ ಹೇಳ್ತಿರೋದು. ನಾವು ಶೂಟಿಂಗ್ ಮಾಡಿದ ಟೈಮಿಂದ ನಮ್ಗೆ ಅದು ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಸೊ ನೀವು ಹೇಳ್ದಂಗೆ ಆಗಲಿ, ದೇವರ ಆಶೀರ್ವಾದ ಇದೆ. ಮುಂದೆ ನಮ್ಮ ಜನರ ಆಶೀರ್ವಾದನೂ ಅದೇ ರೀತಿ ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಣಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.